ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಶಂಕರಪಾಳೆ ಮಾಡಿ ನೋಡ್ರಿ. ಶಂಕರಪಾಳೆ ಮಸ್ತನಾಗ ಆಗ್ಯಾವ ನೋಡ್ರಿ. ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. ಈ ಥರ ಮಾಡಿದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಕೈಯಾಗ ಹಿಡ್ಕೊಂಡು ಓಡಾಡ್ಕೋತಿಲ್ಲತ್ತಾಳ ನೋಡ್ರಿ. ಈ ಥರ ಮಾಡಿಡ್ಬೇಕ್ರಿ ಮನ್ಯಾಗ. ಈಗೆಲ್ಲ ಸ್ಕೂಲೆಲ್ಲ ರಜೆ ಅವಲ್ರಿ, ಮಕ್ಕಳು ತಿನ್ಕೋತ ಇರ್ತಾರೆ. ಇಲ್ಲಿ ನೋಡ್ರಿ ಯಾವ್ಯಾವ ಥರ ಮಾಡಿನಂತ. ಭಾಳ ಕ್ರಿಸ್ಪಿಯಾಗಿ ಬಂದಾವೆ ನೋಡ್ರಿ. ಬಾಯಿಗಿಟ್ರೆ ಕರ್ರ ಅಂತ ಹೊಡಿಲತ್ತವ್ರಿ. ಆ ಥರ ಬಂದಾವ್ರಿ. ಹೆಂಗೆ ಮಾಡಿನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಬಟ್ಲ ಹಾಲು ತೊಗೊಂಡಿ ನೋಡ್ರಿ. ಆ ಹಾಲು ತೊಗೊಂಡಿದ್ದು ಅಳತೆಯಲ್ಲೇ ಸಕ್ಕರೆ ತೊಗೊಂಡಿನಿ ರೀ ಸೇಮ್. ಈಗ ಹಾಲಿನಾಗ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋ ತನಕ ಹಾಲು ಗ್ಯಾಸ್ ಮೇಲೆ ಇಡ್ಬೇಕ್ರಿ. ಹಾಲೇನು ಕುದಿಬೇಕಂತಿಲ್ರಿ, ಸಕ್ಕರೆ ಕರಗೋ ಸಲುವಾಗಿ ಇಟ್ಟಿನಿ ರೀ. ಅದೇ ಬಟ್ಲದಿಂದ ಒಂದು ಬಟ್ಟಲು ಸಕ್ಕರೆ ತೊಗೊಂಡಿನಿ ರೀ. ಅದೇ ಬಟ್ಟಲಿಂದ ಅರ್ಧ ಕಪ್ ಎಣ್ಣೆ ತೊಗೊಂಡಿನಿ ರೀ. ತುಪ್ಪ ಬೇಕಾದ್ರೂ ಹಾಕೋಬೋದು ರೀ, ಎಣ್ಣೆ ಬೇಕು. ನಾನು ಎಣ್ಣೆ ಹಾಕೊಲತ್ತೀನಿ ನೋಡ್ರಿ. ಎಣ್ಣೆ ಹಾಲಿನಾಗೆ ಇಕ್ಕೋಬೇಕು ರೀ. ಹಾಲು, ಸಕ್ಕರೆ, ಎಣ್ಣೆ ಮೂರು ಇಟ್ಟು ಗ್ಯಾಸ್ ಮೇಲೆ ಗರಮ್ ಮಾಡ್ಲತ್ತೀನಿ ನೋಡ್ರಿ. ಸ್ವಲ್ಪ ಗರಮ್ ಆಗ್ಬೇಕು ರೀ. ಸಕ್ಕರೆ ಕರಗೋತನ ರೀ. ಸಕ್ಕರೆ ಕರಗತಂದ್ರೆ ಇಳಿಸ್ಬಿಡ್ಬೇಕು ರೀ ತಳ. ಇಲ್ಲಿ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಲತ್ತೀನಿ ರೀ. ಸಕ್ಕರೆ ಕರಗ್ಲತ್ತದ ನೋಡ್ರಿ. ಇದೇನು ಹಾಲು ಕಾಸ್ಕೊಂಡು ಹಾಕಬೇಕು ಅಂತೇನಿಲ್ಲ ರೀ. ಸಕ್ಕರೆ ಕರಗೋ ಸಲುವಾಗಿ ಇಟ್ಟೀನಿ ರೀ. ಮೂರು ಮಿಶ್ರಣ ರೀ: ಹಾಲು, ಎಣ್ಣೆ, ಸಕ್ಕರೆ ರೀ. ಎಣ್ಣೆ ನೋಡ್ಕೊಂಡು ಹಾಕೋರಿ. ಹೆಚ್ಚಿಗೆ ಎಣ್ಣೆ ಆಯ್ತಂದ್ರೆ ಚಪಾತಿ ಲಟ್ಸುವಾಗ ಬರಲ್ರಿ, ಸೀಳ್ಕೊತಾವ್ರಿ. ಅದ್ರ ಸಲುವಾಗಿ ಈಗ ಆಗ್ಯದ ನೋಡ್ರಿ, ರೆಡಿ ಆಗ್ಯದ್ರಿ. ಹಿಟ್ಟು ತೊಗೊಂಡಿನಿ ನೋಡ್ರಿ, ಮೈದಾ ಹಿಟ್ಟು ರೀ. ಮೈದಾ ಹಿಟ್ಟು ಬೇಕಾದ್ರೆ ಗೋಧಿ ಹಿಟ್ಲಿಂದ ಮಾಡ್ತಾರೆ ರೀ, ಆದರೂ ಮೈದಾ ಹಿಟ್ಲಿಂದೇ ಚಂದ ಬರ್ತಾವೆ ರೀ. ಅದ್ರ ಸಲುವಾಗಿ ನಾ ಮೈದಾ ಹಿಟ್ಲಿಂದೇ ಮಾಡ್ಲತ್ತೀನಿ ನೋಡ್ರಿ. ಇಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೋಡ್ರಿ. ಒಂದು ಬಟ್ಲ ಆಗೋಷ್ಟು ಮೈದಾ ಹಿಟ್ಟು ರೀ. ಈಗ ಈ ಮಿಶ್ರಣ ಇತ್ತಲ್ರಿ, ಇದು ಅದ್ರಾಗ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ನೋಡ್ರಿ. ನೋಡ್ಕೊಂಡು ಹಾಕ್ಕೊಂಡು ನಾದ್ರಿ. ಈ ಮಿಶ್ರಣಕ್ಕೆ ಎಷ್ಟು ಹಿಡಿತು ಅಂತ ಗೊತ್ತಾಗಲ್ರಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನಾದ್ತೀನಿ ರೀ. ಇಲ್ಲಿ ನೋಡ್ರಿ ನಾದ್ಕೊಲತ್ತೀನಿ ನೋಡ್ರಿ ಹಿಟ್ಟು. ಅದು ಮಿಶ್ರಣ ಗಾಸಿದಲ್ರಿ, ಅದು ಆರತನ ಇಡ್ಬೇಕು ರೀ. ಆರಿದ್ಮೇಲೆ ಈಗ ಹಿಟ್ಟು ಕಲಿಸ್ಕೊಲತ್ತೀನಿ ರೀ. ಅದು ಬಿಸಿದಿರೋ ಹಾಗೆ ಕಲಿಸ್ಬಿಡ್ದ್ರಿ ಹಿಟ್ಟು. ಚಂದ ತಣ್ಣಗಾಗೈತ್ರಿ. ಈಗ ಕಲಿಸ್ಕೊಲತ್ತೀನಿ ನೋಡ್ರಿ. ಚಪಾತಿ ಮಾಡೋ ಹದದಾಗ ಹಿಟ್ಟು ಕಲಸ್ಕೊಡ್ತೀನಿ ನೋಡ್ರಿ. ಮಿಶ್ರಣ ಇತ್ತಲ್ರಿ, ಅದನ್ನು ಹಾಕ್ಕೊಲತ್ತೀನಿ ನೋಡ್ರಿ. ಹಾಕ್ಕೊಂಡು ಕಲಿಸ್ಕೊತೀನಿ ರೀ. ಭಾಳ ಮಸ್ತ್ ಇರ್ತಾವ್ರಿ. ನೀವು ಈ ಥರ ಮಾಡಿ ನೋಡ್ರಿ. ನಾ ಮಾಡ್ದಂಗೆ ಮಾಡಿರಿ. ಹೆಂಗೆ ಬಂದವಂತ ತಿಂದು ಟೇಸ್ಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಮತ್ತು ಮುಂದಿನ ವೀಡಿಯೋನು ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ರೀ ನಾನು. ಈ ಥರ ಮಾಡಿ ಇಡ್ರಿ. ಈಗ ಮಕ್ಕಳೆಲ್ಲ ಮನೆಯಾಗ ಇರ್ತಾರೆ ರೀ, ಸ್ಕೂಲ್ ರಜೆ ಇರ್ತಾವಲ್ರಿ, ತಿಂತಾ ಇರ್ತಾರೆ ರೀ ಅವಾಗವಾಗ. ಇವೇನು ಎಷ್ಟು ದಿನ ಇಟ್ರೂ ಏನೂ ಆಗಲ್ರಿ. ಇಲ್ಲಿ ನೋಡ್ರಿ, ಅದು ಮಿಶ್ರಣ ಉಳಿದ್ರೂ ಹಾಳಾಗ್ತದೆ ರೀ. ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಲತ್ತೀನಿ ನೋಡ್ರಿ. ಹಾಕ್ಕೊಂಡು ಅದು ಹಾಕ್ಕೊಲತ್ತೀನಿ ನೋಡ್ರಿ. ಹಾಲು ಹಾಕ್ಕೊಂಡು ಕಲಿಸ್ಕೊಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಈ ಥರ ಈ ಹದದಾಗ ಕಲಿಸ್ಕೊಂಡಿ ನೋಡ್ರಿ. ಈಗ ಇಷ್ಟು ಉಳ್ದದ್ರಿ. ಬೇಕಾದ್ರೆ ಇನ್ನೂ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಬೋದು ರೀ. ನಾನು ಕಲಿಸಿಲ್ರಿ, ಇಷ್ಟೇ ಬಿಟ್ಟಿನಿ ರೀ. ಅದು ಉಳ್ದಿದ್ದು ಏನು ಮಾಡ್ಲಿಕ್ಕೆ ಬರಲ್ರಿ, ಸುಮ್ಮನೆ ವೇಸ್ಟೇ ಆಗ್ತದ್ರಿ. ನಾನು ಅದಿಷ್ಟು ಹಿಟ್ಟಿನಾಗ 3 ಉಳ್ಳಿ ಮಾಡ್ಕೊಂಡಿ ನೋಡ್ರಿ, ಎಷ್ಟು ದಪ್ಪ. ಈಗ ಚಪಾತಿ ಲಾಟಿಸ್ಕೊತೀನಿ ನೋಡ್ರಿ. ಚಪಾತಿ ಎಷ್ಟು ದಪ್ಪ ಇರ್ಬೇಕಂತ ನಾನು ತೋರಿಸ್ತೀನಿ ರೀ ಮಾಡೋದಾದ್ಮೇಲೆ. ಆ ಶೇಪ್ನಾಗ ಇರ್ಬೇಕು ರೀ ಚಪಾತಿ. ಈ ಥರ
ಲಟ್ಟಿಸ್ಕೋಬೇಕ್ರಿ ಚಪಾತಿ. ಸ್ವಲ್ಪ ಇದ್ರಾಗ ಸಕ್ರೆ ಹಾಲು ಇರ್ತದಲ್ರಿ, ಸ್ವಲ್ಪ ಜಿಗಿ ಆಗ್ತದ್ರಿ. ಚಪಾತಿ ಬಡ ಬಡ ಅಗಲ್ರಿ. ಕ್ರಿಸ್ಪಿಯಾಗಿ ಆಗ್ತಾವೆ ನೋಡ್ರಿ, ಭಾಳ ಮಸ್ತನಾಗ ಆಗ್ಯಾವ್ರಿ. ಆಗ್ತಾವ್ರಿ. ಇಲ್ಲಿ ನೋಡ್ರಿ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ, ಭಾಳ ತೆಳ್ಳಗೆ ಆಗ್ಬಾರ್ದ್ರಿ. ನಾನು ಡೈಮಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡೆ ನೋಡ್ರಿ. ಭಾಳ ಅಂದ್ರೆ ಇವು ಡೈಮಂಡ್ ಶೇಪ್ನಾಗೆ ಇರ್ತಾವ್ರಿ ಶಂಕರಪಾಳೆ. ಈಗ ಸೆಕೆಂಡ್ ಇನ್ನೊಂದು ಚಪಾತಿ ಮಾಡ್ಕೊಳತ್ತೀನಿ ನೋಡ್ರಿ. ಮಾಡಿ ಅವು ಡೈಮಂಡ್ ಶೇಪ್ನಾಗ ಕಟ್ ಮಾಡಿ ಮತ್ತು ಎರಡನೇ ಚಪಾತಿ ಮಾಡ್ಕೊಳತ್ತೀನಿ ರೀ. ಇದು ಕಟ್ ಮಾಡೋದು ತೋರಿಸ್ತೀನಿ ರೀ. ಅದು ಕಟ್ ಮಾಡೋದು ತೋರಿಸ್ಲಿಲ್ಲ ರೀ. ಇದು ಎರಡನೇದು ತೋರಿಸ್ತೀನಿ ನೋಡ್ರಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ರೀ ಭಾಳ. ಅಷ್ಟೊಂದು ರುಚಿನೂ ಇರಲ್ರಿ, ಅಷ್ಟು ಸಪ್ಪಗೂ ಇರಲ್ರಿ, ಕ್ರಿಸ್ಪಿಯಾಗಿ ಹತ್ತವ್ರಿ. ಬಾಯಿಗೆ ಇಟ್ಕೊಂಡು ಕರ್ ಅಂತವ್ರಿ. ತಿಲತ್ರ ಮಸ್ತನಾಗ ಹತ್ತವ್ರಿ, ಬಿಸ್ಕಿಟ್ ತಿಂದಂಗೆ. ಹಾಗಾಗಿ ಭಾಳ ಇಷ್ಟಪಡ್ತಾರೆ ರೀ ಮಕ್ಕಳು. ಇಲ್ಲಿ ನೋಡ್ರಿ ಚಾಕುಲಿಂದ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ನಾನು ಇಲ್ದ್ರೆ ಚಮಚಲಿಂದ ಕಟ್ ಮಾಡ್ಕೊಬೋದು ರೀ, ಆದ್ರೆ ನಾನು ಚಾಕುಲಿಂದ ಮಾಡ್ಕೊಳತ್ತೀನಿ ರೀ. ಈ ಥರ ರೀ. ಒಂದು ಚಪಾತಿದು ಡೈಮಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ ರೀ. ಇದು ಚೌಕ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಹೊಸ್ಸು ಒಂದೇ ಥರ ಚಂದ ಅನ್ಸಲ್ರಿ, ಒಂದೊಂದು ಬೇರೆ ಬೇರೆ ಇರಬೇಕು, ಮಸ್ತನಾಗ ಅನ್ನಿಸ್ತಾವ್ರಿ. ಈಗ ಎಣ್ಣೆ ಗರಮ್ಗೆ ಇಟ್ಕೊಂಡೀನಿ ನೋಡ್ರಿ ಗ್ಯಾಸ್ ಮೇಲೆ. ಎಣ್ಣೆ ಗರಮ್ ಆಗೋದು ಅವು ಹಾಕ್ಕೊಳತ್ತೀನಿ ನೋಡ್ರಿ. ಎಣ್ಣೆದಾಗ ಹಾಕಿ ನೋಡ್ರಿ. ಈಗ ಒಂದಕ್ಕೊಂದು ಮೆತ್ಕೊಂಡಂಗೆ ಕಾಣತ್ತವಿಲ್ರಿ, ಅವು ತಾನೇ ಬಿಚ್ಕೋತಾವ್ರಿ ಎಣ್ಣೆದಾಗ. ಒಂದೇ ತೋಲಿಟ್ಟಿನಲ್ರಿ, ಹಂಗೆ ಮೆತ್ತೇವ್ರಿ. ಈಗ ಬಿಚ್ಕೊಂಡಾವ ನೋಡ್ರಿ. ಇಲ್ಲಿ ನೋಡ್ರಿ ಮಸ್ತನಾಗ ಫ್ರೈ ಅಲ್ಲತ್ತಾವ ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದ ನೋಡ್ರಿ. ನೋಡ್ರಿ ಆಯ್ತು ನೋಡ್ರಿ, ಇಷ್ಟೇ ರೀ, ರೆಡಿ ಅದು ನೋಡ್ರಿ. ಚಂದ ಕಲರ್ ಬಂದಮೇಲೆ ತೆಗಿಬೇಕ್ರಿ ಎಣ್ಣೆಗಿಂದ. ಈಗ ತೆಗಿತೀನಿ ನೋಡ್ರಿ, ಕಲರ್ ಮಸ್ತನ ಬಂದ. ಇಲ್ಲಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ತಿನ್ನಕ್ಕೆ ಮಸ್ತನಾಗ ಆಗ್ತಾವ್ರಿ. ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ನೀವು ಭೀ ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ.